ಮಾದಯ್ಯ ಸರ್ ಅವರೇ ನಮಸ್ಕಾರ. ನೀವು ಶ್ರೀನಿವಾಸ್ ಸಾಹೇಬ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು. ಎರ್ಕೆಎಮ್ ಹಳ್ಳದಲ್ಲಿ ಏನೊಂದು ದುರ್ಘಟನೆ ಆಯಿತು, ಆ ಟೈಮಲ್ಲಿ ಆ ಸಮಯದಲ್ಲಿ ಕೂಡ ತಾವಿದ್ದಂಥವ್ರು. ಇಷ್ಟು ದಿನ ನಾವು ಬರೀ ಪುಸ್ತಕದಲ್ಲಿ ನೋಡ್ತಿದ್ವಿ, ಪುಸ್ತಕದಲ್ಲಿ ಓದಿದ್ವಿ, ಮತ್ತು ಕೆಲವೊಂದು ವಿಡಿಯೋದಲ್ಲೆಲ್ಲ ನೋಡಿದ್ವಿ. ಈಗ ಲೈವ್ ಆಗಿ ನಿಮ್ಮ ಮನೆಗೆ ಬರುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇದೊಂದು ನಮ್ಮ ಲಕ್ಕಿ ಅಂತ ಹೇಳ್ಬೋದು. ತಾವು ಒಂದು 2 ಮಾತನ್ನು ಶ್ರೀನಿವಾಸ್ ಸಾಹೇಬ್ರ ಬಗ್ಗೆ, ಈ ಗೋಪಿನಾಥಂ ಗ್ರಾಮದ ಬಗ್ಗೆ, ಹಾಗೆಯೇ ವೀರಪ್ಪನವ್ರ ಕುರಿತಂತೆ ಒಂದು 2 ಮಾತನ್ನು ಹೇಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಶ್ರೀನಿವಾಸ್ ಸಾಹೇಬರು 85-86 ಚಾಮರಾಜನಗರ ಅಂತು. ವೀರಪ್ಪ ಆ ಟೈಮಲ್ಲೇ ನಮ್ಮ ಫ್ಯಾಮಿಲಿ ಮಾದಯ್ಯ ತಂಗವೇಲು ಹೋಟಿಗಳು ಅಯ್ಯಂದವರೆ ಕುಣಶೇಖರ ಅಲ್ಲ 5 ಜನ, ಇಲ್ಲೇ ಒಂದು 2 ಜನ, 7 ಜನ ಒಂದೇ ಕುಟುಂಬದವರು. ನಮ್ಮ ಹೆಂಗಸರು ನೋಡಿ ದೊಡ್ಡಮ್ಮ ಮಕ್ಕಳು ಅವರೇ ಕೊಳ್ಳ ಮಾಡಿರ್ಬೇಕು. ಆ ಟೈಮಲ್ಲೇ ಶ್ರೀನಿವಾಸ ಸಾಹೇಬರು ಚಾಮರಾಜನಗರದಲ್ಲೇ DF ಹೋಗಿದ್ರು. ಆ ಟೈಮಲ್ಲೇ ಇವನು ಆಣೆ ಹೊಡೆದು ಸಂಗ್ರಾಮನ ಕಿಡ್ನಾಪ್ ಮಾಡಿ ಎತ್ಕೊಂಡು ತಿರುಗಾಡಿದ್ರು. ಆ ಟೈಮಲ್ಲೇ ಇವರು ಯಾರು ದಿನೇಶ್ ಅವ್ರ ಸದೆಲ್ಲ 4 ಜನನೇ ಕೊಲೆ ಮಾಡಿದ. ಯಾರು ಅಂದರೆ ಈ ಸಂಗ್ರಾಮನ ಕಟ್ ಮಾಡೋಕ್ಕೆ ಇವ್ರೆಲ್ಲ ಬಂದು ಕಂಟ್ರೋಲ್ ಮಾಡ್ತಾರೆ. ಆ ಟೈಮಲ್ಲಿ 4 ಜನ ಹೋದ. ಆಮೇಲೆ ಶ್ರೀನಿವಾಸ ಸಾಹೇಬರು ಇಲ್ಲಿ ಬಂದಿದ್ದರು ಗೋಪಿನಾಥಕ್ಕೆ. STP ತಗೊಂಡು ಕೆ ಶ್ರೀನಿವಾಸ DG ಇವರೆಲ್ಲ ಇಲ್ಲಿ ಬಂದು ಡ್ಯೂಟಿ ಮಾಡ್ಕೊಂಡಿದ್ರು. ಆ ಟೈಮಲ್ಲೇ ನಂಬಳಿಂಗ್ ಕರೆದ್ರು, ಯಾರ ಶ್ರೀನಿವಾಸ ಸಾಹೇಬರು, ನಿಮ್ಮ ಫ್ಯಾಮಿಲಿಯೆಲ್ಲ 7 ಜನ ಕೊಲೆ ಮಾಡಿದಾರಲ್ಲ, ನೀವು ಒಂದು ನಮಗೆ ಯಾವುದೋ ಕಾರಣದಲ್ಲಿ ನಮಗೂ ಸಪೋರ್ಟ್ ಮಾಡಿ ಅವನು ಹೆಂಗೆ ನೋಡಿ ಸರೆಂಡರ್ ಮಾಡಿಸ್ಬೇಕು, ಇಲ್ಲ ಹಿಡಿದು ಅವನಿಗೆ ಕೇಸ್ ಹಾಕಬೇಕು, ಏನು ಇಲ್ಲೇ ಬಿಟ್ಟ ಎಲ್ಲ ನನ್ನ ತೊಂದರೆ ಮಾಡ್ತಾನೆ ಅಂತ ಅವರು ಶ್ರೀನಿವಾಸ ಸಾಹೇಬರು ಹೇಳಿದ್ರು. ಆ ಟೈಮಲ್ಲಿ ಸೆಕಿಲ ಮತ್ತು ಮದೇಶ್ವರ ಮಲಕಟ್ಟ ಪೊಲೀಸ್ ಸ್ಟೇಷನ್ ಸೆಕಿಲ ಮತ್ತು ಹರಿಕೃಷ್ಣವರು, ಕೆ ಶ್ರೀನಿವಾಸ DAG, PPN ಗೋಪಾಲಕೃಷ್ಣ SP ಇವರೆಲ್ಲ STPಲ್ಲೇ ಓಡಾಡ್ಕೊಂಡಿದ್ರು. ಆ ಟೈಮಲ್ಲಿ ನಾವು ಗೋಧಮಲೆ ಹೋಗಿ ಅವರ ಹೆಂಗಸರು ಅವ್ರನ್ನ ಕಿರ್ಪಣಿ ಅಂತು. ಆ ಟೈಮಲ್ಲಿ ನಮ್ಗೆ ಒಂದು ಸುದ್ದಿ ಸಿಕ್ಕಿತ್ತು. ಆ ಟೈಮಲ್ಲಿ ನಮ್ಮ ಪೊಲೀಸವರು ಫಾರೆಸ್ಟವರು ಎಲ್ಲ ಹೋಗಿ ಅಲ್ಲಿ ಹೋಗಿ ಅವ್ರ ಕ್ಯಾಂಗೆ ಹಿಡೀಕೆ ಹೋಗುತ್ತೆ ಟೈಮೆಲ್ಲ ಎಲ್ಲ ಓಡಿಬಿಟ್ರು ಪರಾರಿಯ. ಆ ಟೈಮಲ್ಲೇ ದಿನೇಶದು ಅವರು ಸಂಸೋದು ಅದು ರಿವಾಲ್ವರು ಸಿಕ್ಕಿತ್ತು ಆ ಜಾಗ. ಸಿಕ್ಕ ಹುಡುಗ ಮುನಿವಾರಂಟ್ ಒಂದು ಕಾಡು ಪೂಸೇರಿ ಹುಡುಗ ಸಿಕ್ಕಿತ್ತು. ಎಲ್ಲ ಹಿಡ್ಕೊಂಡು ಬಂದರು, ಪರಾರಿ ಆಗಿಬಿಟ್ರು. ಆದಮೇಲೆ ಪರಾರಿ ಆಗಿದ್ರಲ್ಲ ಸಾಹೇಬರು DF ಸಾಹೇಬರು ಸೋದೆಲ್ಲ 22 ಜನ ಸರೆಂಡರ್ ಆಗಿತ್ತು. ಯಾರು ಕ್ಯಾಂಗಂದು. ಆ ಟೈಮೆಲ್ಲ ಮುತ್ತುಲಕ್ಷ್ಮಿ ಕೆರ್ಪಣಿ ಅಂದು ಧರ್ಮಪುರಿ ಕೋರ್ಟ್ಲು ಹೋಗಿ ಸರೆಂಡರ್ ಆಗಿ, ಆಮೇಲೆ ಒಂದು ಅಲ್ಲಿ ನೆರಪೂರ್ಲ ಅವ್ರ ತಾಯಿ ಮನೆಯಲ್ಲೇ ಒಂದು ದೊಡ್ಡ ಮಗಳು ಹೆಣ್ಣು ಮಗಳು ಅಲ್ಲಿ ಬಿಟ್ಟಿದ್ರು. ಆ ಟೈಮಲ್ಲಿ ಪೊಲೀಸ್ ಬಾಕಪ್ 2 ಪೊಲೀಸ್ ಹಾಕಿದ್ರು ತಮಿಳ್ನಾಡು. ಆ ಟೈಮೆಲ್ಲ ಅದಕ್ಕೆ ಮಗು ಬಿಟ್ಬಿಟ್ಟು ಓಡಿ ಪುನಃ ವೀರಪ್ಪನ ಹತ್ರ ಸೇರಿ ಇಲ್ಲಿ ನಲ್ಲೂರು ಮಾದಯ್ಯ, ಈ TP ಪೆರುಮಾಳ್ ಇವರೆಲ್ಲ ನಮ್ಮಲ್ಲಿ ಇಡೀಗ DF ಸ್ವಾಧೀನ ತಿರ್ಗಾಡ್ತಾರೆ. ಹೆಂಗೆ ಮಾಡಿ ಅವರ DF TP ಪೆರುಮಾಳ್, ನಲ್ಲೂರು ಮಾದಯ್ಯ ಇವರೆಲ್ಲ ಕಾಡಕ್ಕೆ ಕರೆದ್ಬಿಟ್ಟು ಅವರು ಕೊಲೆ ಮಾಡಬೇಕು ಅನ್ನೊಂದು ಉದ್ದೇಶದಲ್ಲೇ ಅರ್ಜುನ ಬಂದು ಕರೆದ.
ಕರೆಕ್ಟ್ ಟೈಮೇಲೆ ನಾವು ಹೋಗಿ ಒಂದು ತೋಟದ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದ್ರು ಅರ್ಜುನ್ ಜೊತೆ. ಆ ಟೈಮಲ್ಲಿ ನಾನು ಹೇಳಿದೆ, ಬೇಡ ಸರ್, ಕಾಡಿಗೆ ಹೋಗೋದು ಬೇಡ, ಏನೋ ಒಂದು ಉತ್ತೇಜಿಸಲು ನಮ್ಮನ್ನು ಕರೀತಾನೆ. 5 ಜನನೇ ಕೊಟ್ಟಿವ್ರವರ ಅಯ್ಯಂದವರ ತಂಗವೇಲಿ ಇವರೆಲ್ಲ ಕೂರಿಸ್ಬಿಟ್ಟು ಹೊಡೆದ್ಬಿಟ್ಟ, ಕೊಲೆ ಮಾಡಿದ್ದಾನೆ. ನಮ್ಮನೇ ಅದೇ ಥರ ಮಾಡೋಕ್ಕೆ ಅವ್ನು ಕರೀತಾನೆ, ಬೇಡ ಹೋಗೋದು ಬೇಡ. ನಾನೇನು ಹೇಳಿದೆ. ಆ ಟೈಮಿಗೆ ಇವರು ಒಪ್ಪಲ್ಲ, ಎಲ್ಲ ಸಣ್ಣ್ರಾಗುತ್ತಾನೆ, ಹೋಗಿ ಕರ್ಕೊಂಡು ಮುಂದೆ ಬರಬೇಕು, ಎರಕೆ ಬಾರಿಸಲ್ಲ ಅಂದರೆ ರಾಮತಾಲಿನ ಹಂಗೆ ಎರಕೆಂದು ರಾಮತಾಲಿ ಬೇಡ ಸರ್, ಅಷ್ಟೊತ್ತವ್ರನ್ನ ಅವನು ಇಲ್ಲಿ ಸಣ್ಣರಾಗಲಿ, ಕಾಡಲ್ಲೇ ಒಂದು 18 ಕಿಲೋಮೀಟ್ರ್ ಬರ್ತದೆ, ಅಲ್ಲಿ ಹೋಗಿ ನಾನು ಕರ್ಕೊಂಡು ಬರೋದು ಬೇಡ, ಅವನ್ನ ಇಲ್ಲಿ ಬರಲಿ ಅಂತ ಹೇಳಿದೆ. ನೈಟೆಲ್ಲ ಹೇಳಿ ಕಾಲು ಕೈಯೆಲ್ಲ ಮುಗಿದೆ, ಅದು ಒಪ್ಪಲ್ಲ, ನಾವು ಬರೋಕ್ಕಾಗಲ್ಲ ಹಂಗೆ ನಾನು ರಿಟರ್ನ್ ಬಂದುಬಿಟ್ಟೆ. ಆ ಟೈಮಲ್ಲೇ ಗೈರಿಯಮ್ಮನ ಸ್ವಾಮಿ, ಯಾರು ವೀರಪ್ಪನಹಳ್ಳಿ ಚಕ್ಕಪ್ಪ, ಊರುಗೌಂಡಮ್ಮನ ಸ್ವಾಮಿ, ಟಿ.ಪಿ. ಪೆರುಮಾಳು, ಕೃಷ್ಣ ಇವರೆಲ್ಲ ಹೋದರು. ಆ ಟೈಮಲ್ಲೇ ಅವರು ಕೊಲೆ ಮಾಡಿಬಿಟ್ರು. ಕೊಲೆ ಮಾಡಿ ತಲೆ ಕತ್ತರಿಸಿ ಎತ್ಕೊಂಡು ಹೋಗ್ಬಿಟ್ರು. ಆ ಟೈಮಲ್ಲೇ ನಾನು ಇಲ್ಲಿ ಬಂದು ಪೊಲೀಸ್ಗೆ ಹೇಳ್ಬಿಟ್ಟೆ, ಈ ಥರ ಕರ್ಕೊಂಡು ಹೋಗ್ತಾರೆ, ಏನಾಗುತ್ತೆ ಏನೂ ಗೊತ್ತಾಗಲ್ಲ, ನಾನು ಭಯ ಆಗ್ಬಿಟ್ಟು ನಾನು ಬಂದುಬಿಟ್ಟೆ ಅಂತ. ಆ ಟೈಮಲ್ಲೇ ಪೊಲೀಸವ್ರೆಲ್ಲ ಎಲ್ಲ ಸೇರಿ ಹೋಗಿ ನೋಡಿದ, ಅವನು ಟಿ.ಪಿ. ಪೆರುಮಾಳು ಓಡಿ ಬಂದುಬಿಟ್ಟ, ಒಂದು ಸಾಹೇಬರೇ ಕೊಲೆ ಮಾಡಿಬಿಟ್ರು. ಆ ಟೈಮಲ್ಲಿ ಹೋಗಿ ನೋಡಿದ, ಬಾಡಿ ಇತ್ತು ತಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟು. ಆಮೇಲೆ ಪೊಲೀಸರು ಎಲ್ಲ ಸೇರಿ ಹೆಂಗೆ ನೋಡಿ ಹಿಡಿಬೇಕು ಅಂತ ಮಾಮೂಲು ಸದಿಲಿ ಓಡಾಡ್ಕೊಂಡು. ಈ ಶ್ರೀನಿವಾಸ ಸಾಹೇಬರ ಕೊಲೆ ಮಾಡೋದ ಟೈಮಲ್ಲೇ ನಮಗೂ ಸುದ್ದಿ ಬಂತು, ನಿಮ್ಮಲ್ಲೇ ಮುರುಗೇಶ್ ಅಂತ ಒಬ್ಬ ಬಂದು ಸಣ್ಣರಾಗಿದ್ದ, ಅವನು ಸದಿಲಂತು ಅದಕ್ಕೆ ಬಾರಿಸದೆ ಕೊಲೆ ಮಾಡೋ ಟೈಮೆಲ್ಲ ಅವನು ಸದಿರಲ್ಲ. ಅವನು ಒಂದು ಸಣ್ಣರಾಗಿದ್ದ ಮೇಲಕ್ಕೆ ಶ್ರೀನಿವಾಸ DH ಸೋದಿಲ್ಲ, ಸಣ್ಣರಾಗಿ ಮಾದೇಶ್ವರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಶಕೀಲ್ ಅಹಮದ್ ಹರಿಕೃಷ್ಣ ಅವ್ರನ್ನ ಎಂಕ್ವೈರಿ ಮಾಡಿ. ಆ ಟೈಮಲ್ಲೇ ನಲ್ಲೂರು ಮಾದಯ್ಯ, ಟಿ.ಪಿ. ಪೆರುಮಾಳು, DF ಶ್ರೀನಿವಾಸ, ತಮಿಳ್ನಾಡು ಗೋಪಾಲಕೃಷ್ಣ SP, ಶಕೀಲ್ ಅಹಮದ್ ಇವರೆಲ್ಲ ಹೊಡಿಬೇಕನ್ನು ಬರೆದಿ ಇಟ್ಟಿದ್ದಾರೆ ಎಂದು ಸುದ್ದಿ ಬಂತು. ಆ ಟೈಮಲ್ಲೇ ನಾನೇನು ಮಾಡಿದೆ, ಹಿಂಗೆ ಇಲ್ಲಿ ಇರಬಾರ್ದು, ಆಮೇಲೆ ಈಗ ಒಂದು ಕಡೆ ತಮಿಳ್ನಾಡು ಎಲ್ಲ ಕರ್ನಾಟಕ ಹೋಗ್ಬೇಕು ಅಂತ ನಾನು ಜಮೀನು 5 ಎಕರೆ ಎಲ್ಲ ಬಿಟ್ಬಿಟ್ಟು ನಿಮ್ಮ ಮಕ್ಕಳ 2 ಕರ್ಕೊಂಡು ನಾನು ಹಿಂಗೆ ಇರಿಸಿದ್ರು ಮಾದೇಶ್ವರ ಮಲಪಟ್ಟಿಗೆ ಹೋಗ್ಬಿಟ್ಟೆ. ಅಲ್ಲಿ ಯಾರಿಂದು ಇವರು ಅಶೋಕ್ ಕುಮಾರ್, ಟೈಗರ್ BB ಅಶೋಕ್ ಅಶೋಕ್ ಕುಮಾರ್ ಅಲ್ಲಿ ಉಂಟು ಅಲ್ಲಿ